ಸಾರಿಗೆ ನೌಕರರ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರೋದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಶಾಕ್ ನೀಡಿದೆ. ನೌಕರರ ವಿರುದ್ಧ ಎಸ್ಮಾ ಪ್ರಯೋಗವನ್ನು ಮಾಡಿರೋದು. ಪ್ರಯೋಗದ ಎಚ್ಚರಿಕೆ ಮಾಡಿಲ್ಲ, ಎಚ್ಚರಿಕೆ. ಬಿಎಂಟಿಸಿ ನೌಕರರು 6 ತಿಂಗಳು ಮುಷ್ಕರ ಮಾಡುವಂತಿಲ್ಲ. ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹಾಕಿದೆ ಬಿಎಂಟಿಸಿ. ಡಿಸೆಂಬರ್ 30ರಿಂದ ಮುಷ್ಕರಕ್ಕೆ ಮುಂದಾಗಿದ್ರು ನೌಕರರು. ಮುಷ್ಕರ ನಿರ್ಬಂಧಿಸಿ ಬಿಎಂಟಿಸಿ ಆಡಳಿತ ಮಂಡಳಿ ಆದೇಶ ಹೊರಡಿಸಿದೆ. ಅತ್ಯವಶ್ಯಕ ಸೇವೆಗಳ ಅಧಿನಿಯಮ 2013ರ ಅನ್ವಯ ಅಧಿಸೂಚನೆ ಹೊರಡಿಸಿರೋದು. ಬಿಎಂಟಿಸಿ ಭದ್ರತಾ ಮತ್ತು ಜಾಗೃತಾಧಿಕಾರಿ ಆದೇಶ. ಸಾರಿಗೆ ನೌಕರರ ಮೇಲೆ ಒಂದು ಒತ್ತಡವನ್ನು ಹೇರಿರೋದು. ನಿಜಕ್ಕೂ ಕೂಡ ಈಗ 7ನೇ ವೇತನವನ್ನು ಕೊಡಿ ಅಂತ ಬಿಎಂಟಿಸಿ ನೌಕರರಾಗಿರ್ಬೋದು, KSRTC ನೌಕರರಾಗಿರ್ಬೋದು, ಸೊ ಎಲ್ಲರೂ ಕೂಡ ಅಷ್ಟೇ ಒಂದು ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರದಿಂದ ಮತ್ತೆ ಅವರಿಗೆ ಶಾಕ್ ಎದುರಾಗಿರುವಂಥದ್ದು. ಈಗ ಮುಷ್ಕರ ಮಾಡಬೇಕು ಅಂತ ಹೊರಟಿದ್ರು ನೌಕರರು. ಅದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಒತ್ತಡವನ್ನು ಹೇರಿದ್ದಾರೆ ಬಿಎಂಟಿಸಿ ಅಧಿಕಾರಿಗಳು. ಈಗ ಮುಷ್ಕರ ಮಾಡೋ ಹಾಗಿಲ್ಲ. ಈಗ ಮುಷ್ಕರಕ್ಕೆ ಆದೇಶವನ್ನು ಕೊಟ್ಟಿತ್ತು ಬಿಎಂಟಿಸಿ ಸಂಘ, ನೌಕರರ ಸಂಘ. ಆದರೆ ಸಾರಿಗೆ ಮುಷ್ಕರಕ್ಕೆ ಬೀಳುತ್ತಾ ಬ್ರೇಕ್ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಬಿಎಂಟಿಸಿ ಸೇವೆ ಅತ್ಯವಶ್ಯಕ ಸೇವೆ. ಸೊ ಹಾಗಾಗಿ ಮುಂದಿನ 6 ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಪ್ರತಿನಿಧಿ ವಿಜಯ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್ ನೋಡಿ, ಈಗ ಒಂದು ರೀತಿಯಲ್ಲಿ ಅವರಿಗೆ ಅವರ ಬೇಡಿಕೆಗಳಿಗೆ ಯಾವಾಗಲೂ ಕೂಡ ಅನ್ಯಾಯ ಆಗ್ತಾ ಇರುತ್ತೆ. ಈಗ ಮತ್ತೊಂದು ಒತ್ತಡ ಇದು. ಸೊ ಏನಾಗ್ಬೋದು ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಮುಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏನು ಸಾರಿಗೆ ನೌಕರರು ಈಗ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು 31ರಿಂದ. ಪ್ರಮುಖವಾಗಿ ವೇತನ ಪರಿಷ್ಕರಣೆ ಭಾರಿ ಬೇಡಿಕೆ ಇರುವಂಥದ್ದು ಮತ್ತು ಸರ್ಕಾರ ಕೂಡ ಬಿಸಿ ಮುಟ್ಟಿಸಿರುವಂಥದ್ದು. ಯಾಕಂದ್ರೆ ಕಡಿಮೆ ವೇತನ ಸಂಬಂಧಪಟ್ಟಂತೆ ಪ್ರಮುಖ ಏನು ಸಾರಿಗೆ ನೌಕರರು ಸಾಕಷ್ಟು ಕೂಡ ಡಿಮ್ಯಾಂಡ್ ಅನ್ನು ಮಾಡ್ತಾ ಇರುವಂಥದ್ದು. ಕಡಿಮೆ ವೇತನ ಇರುವಂಥ ಹಿನ್ನೆಲೆಯಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. ಇದೆಲ್ಲದರ ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಂದು ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ವೇತನ ಪರಿಷ್ಕರಣೆ ಸೇರಿದಂತೆ ಏನು ಪ್ರಮುಖ ಬೇಡಿಕೆಗಳಿದೆ ಆ ಬೇಡಿಕೆಗಳು ಈಡೇರಿಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿದ್ರು. ಆದ್ರೆ 31ನೇ ತಾರೀಕು ಏನು ಕರೆದಿರುವಂತಹ ಮುಷ್ಕರ ಇದೆ, ಆ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಸಾರಿಗೆ ನೌಕರರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಒಂದು ವೇಳೆ ಏನಾದರೂ ಕೂಡ ಮುಷ್ಕರಕ್ಕೆ ನಿರ್ಧಾರ ಮಾಡಿ ನಿರ್ಧಾರ ಆಗಿರುವಂಥದ್ದು, ಮುಷ್ಕರ ಮಾಡಿದ್ರೆ ಸರ್ಕಾರದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಮತ್ತು ಸಾರ್ವಜನಿಕವಾಗಿ ಇದು ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದು ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಹಿನ್ನೆಲೆಯಲ್ಲಿ ಈಗ 31ನೇ ತಾರೀಕು ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಇದರ ಮಧ್ಯೆ ಸಾರಿಗೆ ಸಚಿವರು ಒಂದು ತೀರ್ಮಾನ ತೆಗೆದುಕೊಂಡಿರುವಂಥದ್ದು, ಅಗತ್ಯ ಸೇವೆ ಅಂತ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರ್ದು ಅಂತ ಆದೇಶ ಹೊರಡಿಸಿರುವಂಥದ್ದು. ಅಂದ್ರೆ ಎಸ್ಮಾ ಜಾರಿಗಿಂತ ಒಂದು ಹೆಜ್ಜೆ ಹಿಂದೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಅರ್ಥ ಯಾರು ಮುಷ್ಕರ ಮಾಡಬಾರ್ದು, ಅಗತ್ಯ ಸೇವೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಎಸ್ಮಾ ಕಾಯ್ದೆ ಬರುತ್ತಾ ಅನ್ನುವಂಥದ್ದು ಕೂಡ, ಎಸ್ಮಾ ಜಾರಿಗೊಳಿಸ್ತಾ ಒಂದು ಮುಷ್ಕರಕ್ಕೆ ಮುಂದಾದ್ರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇರುವಂಥದ್ದು, ಒಂದು ಆತಂಕ ಇರುವಂಥದ್ದು ಸಾರಿಗೆ ನೌಕರರಿಗೆ. ಇದರ ಎಲ್ಲಾ ಬೆನ್ನಲ್ಲೇ 31ನೇ ತಾರೀಕು ಕೂಡ ಮತ್ತೊಂದು ಸಭೆಯನ್ನ ಕರೆದಿರುವಂಥದ್ದು. ಆ ಸಭೆಯಲ್ಲಿ ಎಲ್ಲವೂ ಕೂಡ ಸುಖಾಂತ್ಯ ಆದ್ರಿಂದ ಎಲ್ಲವೂ ಕೂಡ ಬಗೆಹರಿದ್ರೆ ಮುಷ್ಕರ ಕೈ ಬಿಡುತ್ತಾರೆ. ಆದ್ರೆ ಒಂದ್ ವೇಳೆ ಸಭೆ ಇಲ್ಲ ಏನಾದ್ರು ಕೂಡ ಫೈಲೂರ್ ಅದೇ ಖಂಡಿತವಾಗ್ಲೂ ಕೂಡ ಅದು ಮುಷ್ಕರಕ್ಕೆ ಮುಂದಾಗ್ತಾರೆ. ನೋಡ್ಬೇಕು 31ನೇ ತಾರೀಕು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದನ್ನ. ದಿವಿತ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರಿಗೆ ನೌಕರರ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರೋದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಶಾಕ್ ನೀಡಿದೆ. ನೌಕರರ ವಿರುದ್ಧ ಎಸ್ಮಾ ಪ್ರಯೋಗವನ್ನು ಮಾಡಿರೋದು. ಪ್ರಯೋಗದ ಎಚ್ಚರಿಕೆ ಮಾಡಿಲ್ಲ, ಎಚ್ಚರಿಕೆ. ಬಿಎಂಟಿಸಿ ನೌಕರರು 6 ತಿಂಗಳು ಮುಷ್ಕರ ಮಾಡುವಂತಿಲ್ಲ. ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹಾಕಿದೆ ಬಿಎಂಟಿಸಿ. ಡಿಸೆಂಬರ್ 30ರಿಂದ ಮುಷ್ಕರಕ್ಕೆ ಮುಂದಾಗಿದ್ರು ನೌಕರರು. ಮುಷ್ಕರ ನಿರ್ಬಂಧಿಸಿ ಬಿಎಂಟಿಸಿ ಆಡಳಿತ ಮಂಡಳಿ ಆದೇಶ ಹೊರಡಿಸಿದೆ. ಅತ್ಯವಶ್ಯಕ ಸೇವೆಗಳ ಅಧಿನಿಯಮ 2013ರ ಅನ್ವಯ ಅಧಿಸೂಚನೆ ಹೊರಡಿಸಿರೋದು. ಬಿಎಂಟಿಸಿ ಭದ್ರತಾ ಮತ್ತು ಜಾಗೃತಾಧಿಕಾರಿ ಆದೇಶ. ಸಾರಿಗೆ ನೌಕರರ ಮೇಲೆ ಒಂದು ಒತ್ತಡವನ್ನು ಹೇರಿರೋದು. ನಿಜಕ್ಕೂ ಕೂಡ ಈಗ 7ನೇ ವೇತನವನ್ನು ಕೊಡಿ ಅಂತ ಬಿಎಂಟಿಸಿ ನೌಕರರಾಗಿರ್ಬೋದು, KSRTC ನೌಕರರಾಗಿರ್ಬೋದು, ಸೊ ಎಲ್ಲರೂ ಕೂಡ ಅಷ್ಟೇ ಒಂದು ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರದಿಂದ ಮತ್ತೆ ಅವರಿಗೆ ಶಾಕ್ ಎದುರಾಗಿರುವಂಥದ್ದು. ಈಗ ಮುಷ್ಕರ ಮಾಡಬೇಕು ಅಂತ ಹೊರಟಿದ್ರು ನೌಕರರು. ಅದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ ಒತ್ತಡವನ್ನು ಹೇರಿದ್ದಾರೆ ಬಿಎಂಟಿಸಿ ಅಧಿಕಾರಿಗಳು.
ಈಗ ಮುಷ್ಕರ ಮಾಡೋ ಹಾಗಿಲ್ಲ. ಈಗ ಮುಷ್ಕರಕ್ಕೆ ಆದೇಶವನ್ನು ಕೊಟ್ಟಿತ್ತು BMTC ಸಂಘ, ನೌಕರರ ಸಂಘ. ಆದರೆ ಸಾರಿಗೆ ಮುಷ್ಕರಕ್ಕೆ ಬೀಳುತ್ತಾ ಬ್ರೇಕ್ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿರುವಂಥದ್ದು. BMTC ಸೇವೆ ಅತ್ಯವಶ್ಯಕ ಸೇವೆ. ಸೊ ಹಾಗಾಗಿ ಮುಂದಿನ 6 ತಿಂಗಳು ನೌಕರರು ಮುಷ್ಕರ ಮಾಡುವಂತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಸೀನಿಯರ್ ಪ್ರತಿನಿಧಿ ವಿಜಯ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್ ನೋಡಿ, ಈಗ ಒಂದು ರೀತಿಯಲ್ಲಿ ಅವರಿಗೆ ಅವರ ಬೇಡಿಕೆಗಳಿಗೆ ಯಾವಾಗಲೂ ಕೂಡ ಅನ್ಯಾಯ ಆಗ್ತಾ ಇರುತ್ತೆ. ಈಗ ಮತ್ತೊಂದು ಒತ್ತಡ ಇದು. ಸೊ ಏನಾಗ್ಬೋದು, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಮುಷ್ಕರಣೆ ಸೇರಿದಂತೆ ಪ್ರಮುಖ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಏನು ಸಾರಿಗೆ ನೌಕರರು ಈಗ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು 31ರಿಂದ. ಪ್ರಮುಖವಾಗಿ ವೇತನ ಪರಿಷ್ಕರಣೆ ಭಾರಿ ಬೇಡಿಕೆ ಇರುವಂಥದ್ದು ಮತ್ತು ಸರ್ಕಾರ ಕೂಡ ಬಿಸಿ ಮುಟ್ಟಿಸಿರುವಂಥದ್ದು. ಯಾಕಂದ್ರೆ ಕಡಿಮೆ ವೇತನ ಸಂಬಂಧಪಟ್ಟಂತೆ ಪ್ರಮುಖ ಏನು ಸಾರಿಗೆ ನೌಕರರು ಸಾಕಷ್ಟು ಕೂಡ ಡಿಮ್ಯಾಂಡ್ ಅನ್ನು ಮಾಡ್ತಾ ಇರುವಂಥದ್ದು. ಕಡಿಮೆ ವೇತನ ಇರುವಂಥ ಹಿನ್ನೆಲೆಯಲ್ಲಿ ವೇತನ ಪರಿಷ್ಕರಣೆ ಮಾಡಬೇಕು ಅಂತ. ಇದೆಲ್ಲದರ ಮಧ್ಯೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇಂದು ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ವೇತನ ಪರಿಷ್ಕರಣೆ ಸೇರಿದಂತೆ ಏನು ಪ್ರಮುಖ ಬೇಡಿಕೆಗಳಿದೆ ಆ ಬೇಡಿಕೆಗಳ ಈಡೇರಿಕೆ ಸಂಬಂಧಪಟ್ಟಂತೆ ಸಮಾಲೋಚನೆ ನಡೆಸಿದ್ರು. ಆದ್ರೆ 31ನೇ ತಾರೀಕು ಏನು ಕರೆದಿರುವಂತಹ ಮುಷ್ಕರ ಇದೆ, ಆ ಮುಷ್ಕರದಿಂದ ಹಿಂದೆ ಸರಿಯೋದಿಲ್ಲ ಅಂತ ಸಾರಿಗೆ ನೌಕರರು ಹೇಳಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಒಂದು ವೇಳೆ ಏನಾದರೂ ಕೂಡ ಮುಷ್ಕರಕ್ಕೆ ನಿರ್ಧಾರ ಮಾಡಿ, ಈಗ ನಿರ್ಧಾರ ಆಗಿರುವಂಥದ್ದು ಮುಷ್ಕರ ಮಾಡಿದ್ರೆ ಸರ್ಕಾರದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ ಮತ್ತು ಸಾರ್ವಜನಿಕವಾಗಿ ಇದು ಸಾಕಷ್ಟು ಸಮಸ್ಯೆ ಆಗುತ್ತೆ. ಅದು ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಹಿನ್ನೆಲೆಯಲ್ಲಿ ಈಗ 31ನೇ ತಾರೀಕು ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಇದರ ಮಧ್ಯೆ ಸಾರಿಗೆ ಸಚಿವರು ಒಂದು ತೀರ್ಮಾನ ತೆಗೆದುಕೊಂಡಿರುವಂಥದ್ದು, ಅಗತ್ಯ ಸೇವೆ ಅಂತ ಪರಿಗಣಿಸಿ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡಬಾರ್ದು ಅಂತ ಆದೇಶ ಹೊರಡಿಸಿರುವಂಥದ್ದು. ಅಂದ್ರೆ ಎಸ್ಮಾ ಜಾರಿಗಿಂತ ಒಂದು ಹೆಜ್ಜೆ ಹಿಂದೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅದರ ಅರ್ಥ ಯಾರು ಮುಷ್ಕರ ಮಾಡಬಾರ್ದು, ಅಗತ್ಯ ಸೇವೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಎಸ್ಮಾ ಕಾಯ್ದೆ ಬರುತ್ತಾ ಅನ್ನುವಂಥದ್ದು ಕೂಡ, ಎಸ್ಮಾ ಜಾರಿಗೊಳಿಸ್ತಾ ಒಂದು ಮುಷ್ಕರಕ್ಕೆ ಮುಂದಾದ್ರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇರುವಂಥದ್ದು, ಒಂದು ಆತಂಕ ಇರುವಂಥದ್ದು ಸಾರಿಗೆ ನೌಕರರಿಗೆ. ಇದರ ಎಲ್ಲಾ ಬೆನ್ನಲ್ಲೇ 31ನೇ ತಾರೀಕು ಕೂಡ ಮತ್ತೊಂದು ಸಭೆಯನ್ನ ಕರೆದಿರುವಂಥದ್ದು. ಆ ಸಭೆಯಲ್ಲಿ ಎಲ್ಲವೂ ಕೂಡ ಸುಖಾಂತ್ಯ ಆದ್ರಿಂದ ಎಲ್ಲವೂ ಕೂಡ ಬಗೆಹರಿದ್ರೆ ಮುಷ್ಕರ ಕೈ ಬಿಡುತ್ತಾರೆ. ಆದ್ರೆ ಒಂದ್ ವೇಳೆ ಸಭೆ ಇಲ್ಲ ಏನಾದ್ರು ಕೂಡ ಫೈಲೂರ್ ಅದೇ ಖಂಡಿತವಾಗ್ಲೂ ಕೂಡ ಅದು ಮುಷ್ಕರಕ್ಕೆ ಮುಂದಾಗ್ತಾರೆ. ನೋಡ್ಬೇಕು 31ನೇ ತಾರೀಕು ಏನ್ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದನ್ನ. ದಿವಿತ್. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಾರಿಗೆ ನೌಕರರ ಮೇಲೆ ಸರ್ಕಾರ ಬ್ರಹ್ಮಾಸ್ತ್ರವನ್ನು ಬಿಟ್ಟಿರೋದು. ಸಾರಿಗೆ ನೌಕರರ ಮುಷ್ಕರಕ್ಕೆ ಸರ್ಕಾರ ಶಾಕ್ ನೀಡಿದೆ. ನೌಕರರ ವಿರುದ್ಧ ಎಸ್ಮಾ ಪ್ರಯೋಗವನ್ನು ಮಾಡಿರೋದು. ಪ್ರಯೋಗದ ಎಚ್ಚರಿಕೆ ಮಾಡಿಲ್ಲ, ಎಚ್ಚರಿಕೆ. BMTC ನೌಕರರು 6 ತಿಂಗಳು ಮುಷ್ಕರ ಮಾಡುವಂತಿಲ್ಲ. ನೌಕರರ ಮುಷ್ಕರಕ್ಕೆ ನಿರ್ಬಂಧ ಹಾಕಿದೆ BMTC. ಡಿಸೆಂಬರ್ 30ರಿಂದ ಮುಷ್ಕರಕ್ಕೆ ಮುಂದಾಗಿದ್ರು ನೌಕರರು. ಮುಷ್ಕರ ನಿರ್ಬಂಧಿಸಿ BMTC ಆಡಳಿತ ಮಂಡಳಿ ಆದೇಶ ಹೊರಡಿಸಿದೆ. ಅತ್ಯವಶ್ಯಕ ಸೇವೆಗಳ ಅಧಿನಿಯಮ 2013ರ ಅನ್ವಯ ಅಧಿಸೂಚನೆ ಹೊರಡಿಸಿರೋದು. BMTC ಭದ್ರತಾ ಮತ್ತು ಜಾಗೃತಾಧಿಕಾರಿ ಆದೇಶ. ಸಾರಿಗೆ ನೌಕರರ ಮೇಲೆ ಒಂದು ಒತ್ತಡವನ್ನು ಹೇರಿರೋದು. ನಿಜಕ್ಕೂ ಕೂಡ ಈಗ 7ನೇ ವೇತನವನ್ನು ಕೊಡಿ ಅಂತ BMTC ನೌಕರರಾಗಿರ್ಬೋದು, KSRTC ನೌಕರರಾಗಿರ್ಬೋದು, ಸೊ ಎಲ್ಲರೂ ಕೂಡ ಅಷ್ಟೇ ಒಂದು ಬೇಡಿಕೆಯನ್ನು ಇಡ್ತಾರೆ. ಆದರೆ ಸರ್ಕಾರದಿಂದ ಮತ್ತೆ ಅವರಿಗೆ ಶಾಕ್ ಎದುರಾಗಿರುವಂಥದ್ದು. ಈಗ ಮುಷ್ಕರ ಮಾಡಬೇಕು ಅಂತ ಹೊರಟಿದ್ರು ನೌಕರರು. ಅದಕ್ಕೂ ಕೂಡ ಈಗ ಒಂದು ರೀತಿಯಲ್ಲಿ